ನಮ್ಮೆಲ್ಲರ ಪ್ರೀತಿಯ ವಿಜಯ್ ರಾಘವೇಂದ್ರ ಅವರ ಕಡೆಯಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಅದುವೇ ಸೀತಾರಾಮ್ ಅಂದರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಒಂದು ಸಿನಿಮಾವು ಕೂಡ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ಖುಷಿಪಟ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಭಾಳಷ್ಟು ಚೆನ್ನಾಗಿ ಮೆಚ್ಚುಗೆ ಕೂಡ ಕ್ರಿಯೇಟ್ ಆಗಿದೆ. ವಿಜಯ್ ರಾಘವೇಂದ್ರ ಅವರ ಬಹು ನಿರೀಕ್ಷೆಯ ಸಿನಿಮಾ ಇದಾಗಿತ್ತು. ಪೊಲೀಸ್ ಪಾತ್ರವನ್ನು ಸೂಪರ್ ಆಗಿ ಮಾಡಿದ್ದಾರೆ. ಯಾವ ರೀತಿ ಅಂದರೆ ನಿಜವಾಗ್ಲೂ ಸೂಪರ್ ಅನ್ಬೋದು. ಮತ್ತು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದನ್ನು ಸಹ ನೋಡ್ಬೋದು. ತುಂಬಾ ಸಸ್ಪೆನ್ಸ್ ಇರುವಂಥ ಒಂದು ಸಿನಿಮಾ. ಒಂದು ಪಾರ್ಟ್ 2 ಇದಾಗಿರುತ್ತೆ, ಭಾಗ 2. ಸೆಕೆಂಡ್ ಕೇಸ್ ಇದು ಸೀತಾರಾಮ್ ಅಂತ. ಇದರಲ್ಲಿ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪಾತ್ರ, ಸಖತ್ತಾಗಿ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಇದಾಗಿರುತ್ತೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ವಿಜಯ್ ರಾಘವೇಂದ್ರ ಅವರು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಹೊಸ ಸಿನಿಮಾಗಳು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪಂದನ ಅವ್ರಿಗೆ ಎಲ್ಲವೂ ಕೂಡ ಆಸೆ ಇತ್ತು, ಬಟ್ ಅವ್ರು ನೋಡೋಕ್ಕೆ ಅವರೇ ಇಲ್ವಲ್ಲ. ಅವರ ಆಸೆಯನ್ನು ಈಗ ವಿಜಯ್ ರಾಘವೇಂದ್ರ ಅವರೇ ನನಸು ಮಾಡುತ್ತಿದ್ದಾರೆ. ಒಟ್ಟಾರೆ ಭಾಳಷ್ಟು ಖುಷಿಯಾಗಿದ್ದಾರೆ. ಮತ್ತು ಮಗ ಅದ್ಭುತವಾಗಿಯೂ ಕೂಡ ಶೌರ್ಯ ಅವರು ಕೂಡ ಸಿನಿಮಾವನ್ನು ನೋಡಿ ಖುಷಿಪಟ್ಟಿದ್ದಾರೆ. ಎಲ್ರಿಗೂ ಕೂಡ ಇಷ್ಟವಾಗುವಂಥ ಒಂದು ಸಿನಿಮಾ, ಸಸ್ಪೆನ್ಸ್ ಸಿನಿಮಾ. ವಿಜಯ್ ರಾಘವೇಂದ್ರ ಅವರ ತಮ್ಮ ಶಿವಮೊಳ್ಳಿ ಅವರು ಕೂಡ ಸಿನಿಮಾವನ್ನು ನೋಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದಂಥ ನಟ, ನ್ಯಾಷನಲ್ ಅವಾರ್ಡ್ ವಿನ್ನರ್ ವಿಜಯ್ ರಾಘು.